ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ದ ಅಂತಾರಾಜ್ಯ ಖದೀಮರನ್ನ ಗದಗ ಪೊಲೀಸರು 6 ಗಂಟೆಯಲ್ಲೇ ಹೆಡೆಮುರಿ ಕಟ್ಟಿದ್ದಾರೆ. ಗದಗ ನಗರದ ಶಾಂತದುರ್ಗ ಜ್ಯುವೆಲರಿಯಲ್ಲಿ 80 ಲಕ್ಷ ಮೌಲ್ಯದ ಬೆಳ್ಳಿ ಚಿನ್ನ ಕದ್ದಿದ್ದ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಗದಗ ನಗರಕ್ಕೆ ಬಂದು ಶಾಂತದುರ್ಗ ಜ್ಯುವೆಲರಿ ಹಿಂದಿನ ಲಾಡ್ಜ್ನಲ್ಲಿ ತಂಗಿದ್ದ. 5 ದಿನ ಲಾಡ್ಜ್ನಲ್ಲಿದ್ದ ಆರೋಪಿ ಸ್ಕೆಚ್ ಹಾಕಿ ಚಿನ್ನದಂಗಡಿಗೆ ಕನ್ನ ಹಾಕಿದ್ದ. 5 ದಿನ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ ಆರೋಪಿ ಗ್ಯಾಸ್ ಕಟರ್ ಮೂಲಕ ಕಿಟಕಿ ಕಂಬಿಗಳನ್ನು ಕಟ್ ಮಾಡಿ ಚಿನ್ನದ ಅಂಗಡಿಯ ಕಟ್ಟಡಕ್ಕೆ ಹಾರಿದ್ದಾನೆ. ಬಳಿಕ ಜ್ಯುವೆಲರಿ ಅಂಗಡಿಯಲ್ಲಿದ್ದ ಅಂದಾಜು 80 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ, ಚಿನ್ನ, ಬೆಲೆ ಬಾಳುವ ಹರಳುಗಳನ್ನು ಕದ್ದು ಪರಾರಿಯಾಗಿದ್ದ. 10 ಸುಮಾರು ನಮ್ಮದು ಸೇಲ್ಸ್ಮ್ಯಾನ್ ಬಂದು ಓಪನ್ ಮಾಡ್ತಾರೆ ಅಂಗಡಿ. ಸೊ ಓಪನ್ ಮಾಡಿದಾಗೆಲ್ಲ ಚಿಲ್ಲಾಪಿಲಿ ಬಿದ್ದಿದ್ದು ಐಟಮ್ಸ್ ಎಲ್ಲ. ಸೊ ಅವ್ರೇನು ತಿಳ್ಕೊಂಡ್ರೆ ನಾ ಬಂದು ಗಡಿಬಿಡ್ದಾಗ ಹೋಗಿರ್ಬೋದು ಮುಂಜಾನೆ ಅಂತ ನಂಗೆ ಕಾಲ್ ಮಾಡಿದ್ರೆ. ಬೆಳಿಗ್ಗೆ ಏನು ಬಂದು ಓಪನ್ ಮಾಡಿದ್ರೆ ನಾವು ಓಪನ್ ಮಾಡಿದ್ದಿಲ್ಲ. ಇಲ್ಲ ಲಘು ಬರ್ರಿ ನೀವು ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಕೊಳ್ಳಿ ನಾ ಪಟ್ಟಂತ ಓಡಿ ಬಂದ್ಕೊಂಡು ನೋಡಿದಾಗ ಎಲ್ಲ ಸಿಲ್ವರ್ ಕೌಂಟರ್ದೆಲ್ಲ ಬಾಕ್ಸ್ ಎಲ್ಲ ಚಿಲ್ಲಾಪಿಲ್ಲಾಗಿ ಬಿದ್ದಿದ್ದು. ಸೊ ಅದು ನೋಡ್ಕೊಂಡು ಅನ್ನಿಸ್ತು ಕಳು ಆಗೈತೆ ಅಂಥೇಳಿ. ಅದ್ರ ಹೆಂಗೆ ಕಳು ಆಗುತ್ತೆ ಅಂಥೇಳಿ ವಿಚಿತ್ರ. ಯಾಕೆ ಮುಂದೆಲ್ಲ ಶಟ್ರಸ್ ಏನೂ ಆಗಿದ್ದಿಲ್ಲ, ಕರೆಕ್ಟೇ ಇದ್ದು. ಆಮೇಲೆ ಹಂಗೆ ಮೇಲೆ ನೋಡ್ಕೊಂಡು ಹೋದಾಗ ಗೊತ್ತಾಯ್ತು ಟಾಪ್ 3rd ಫ್ಲೋರಿಂದ ವಿಂಡೋವನ್ನು ಗ್ಯಾಸ್ ಕಟ್ಟರಿಂದ ಕಟ್ ಮಾಡಿ ಒಳಗೆ ನುಗ್ಗಿ ಅವರು ಒಳಗಿಂದು ಶಟ್ರಸ್ ಏನೈತಿ ಅದನ್ನು ಡ್ಯಾಮೇಜ್ ಮಾಡಿ ಒಳಗೆ ಎಂಟ್ರಿ ಮಾಡಿ. ಫೇಕ್ ಆನ್ಲೈನ್ ಪೇಮೆಂಟ್ನ ಸ್ಕ್ರೀನ್ ಶಾಟ್ ತೋರಿಸಿ ಮಹಿಳೆಯಿಂದ 40,000 ರೂಪಾಯಿ ವಂಚನೆ ಮಾಡಲಾಗಿದೆ. ಮೆಜೆಸ್ಟಿಕ್ನ ಡೆಕೋರೇಷನ್ ಅಂಗಡಿಗೆ ಬಂದಿದ್ದ ಮಹಿಳೆ 40,000 ರೂಪಾಯಿಯ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿದ್ದಾಳೆ. ಬಳಿಕ ಫೇಕ್ ಆನ್ಲೈನ್ ಪೇಮೆಂಟ್ ಸ್ಕ್ರೀನ್ ಶಾಟ್ ತೋರಿಸಿ ಅಂಗಡಿ ಸಿಬ್ಬಂದಿಗೆ ತೋರಿಸಿದ್ದಾಳೆ. ನಂತರ ಮಾಲೀಕರು ಬಂದು ಪರಿಶೀಲನೆ ಮಾಡಿದಾಗ ಮಹಿಳೆಯ ಮೋಸದಾಟ ಬಯಲಾಗಿದೆ. ಸದ್ಯ ಅಂಗಡಿ ಮಾಲೀಕರಿಂದ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ. ನಂದು ಇನ್ನೊಂದು ಶಾಪ್ ಇದೆ, ನಾನು ಆ ಶಾಪಲ್ಲಿದ್ದೆ. ಅವಾಗ ಏನಾಗಿದೆ, ಕಸ್ಟಮರ್ ಇಲ್ಲಿ ಲೇಡಿ ಬಂದಿದ್ದಾಳೆ, ಹೆಲ್ಮೆಟು ರಿಮೂವ್ ಮಾಡಿಲ್ಲ ಅವ್ರು ಬಂದ್ಬಿಟ್ಟು ಇಲ್ಲಿ ಏನು ನಮ್ಮ ಹುಡುಗ ಲಂಚ್ ಟೈಮಲ್ಲಿ ಇನ್ನೊಬ್ಬ ಹುಡುಗ ಊಟಕ್ಕೆ ಹೋಗಿದ್ದ, ಇನ್ನೊಬ್ಬ ಹುಡುಗ ಇಲ್ಲಿದ್ದ. ಆ ಟೈಮಲ್ಲಿ ಬಂದು ಅವರು ಏನೇನು ಬೇಕೆಲ್ಲ ಪರ್ಚೇಸಿಂಗ್ ಮಾಡಿದ್ದಾರೆ, ಏನೋ ಬಾರ್ಗಿಂಗು ಮಾಡಿಲ್ಲ. ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಫೋನ್ಪೇ ಮಾಡಿದ್ದೀನಿ ಅಪ್ಪ ಅಂದ್ಬಿಟ್ಟು ಅವರು ತೋರಿಸಿದ್ದಾರೆ. ಅದು ಫೇಕ್ ಅಕೌಂಟು ಏನೋ ಗೊತ್ತಿಲ್ಲ ನನಗೆ, ತೋರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.